ಎಲ್ಲ ದೇವ ಜನರಿಗೂ ಕ್ರಿಸ್ತ ಯೇಸುವಿನ ನಾಮದಲ್ಲಿ ವಂದನೆಗಳು. ಪ್ರಿಯ ದೇವ ಮಕ್ಕಳೇ, ಹೇಗಿದ್ದೀರಿ? ನಾನು ನಂಬ್ತೇನೆ ದೇವರು ನಿಮ್ಮನ್ನು ಉತ್ತಮವಾಗಿಟ್ಟಿದ್ದಾನೆಂಬುದಾಗಿ. ನಾನು ಕ್ರಿಸ್ತನಲ್ಲಿ ಸೇವಕ ಪ್ರಸನ್ನ ಕುಮಾರ್. ಬನ್ನಿ ಈ ದಿನ ಒಂದು ವಿಷಯವನ್ನು ಧ್ಯಾನಿಸಿಕೊಳ್ಳೋಣ. ಪ್ರಿಯ ದೇವ ಮಕ್ಕಳೇ, ನಾವು ಅನೇಕ ಸಾರಿ ಸಮಸ್ಯೆಗಳಲ್ಲಿ ಹಾದು ಹೋಗುವಾಗ, ನಾವು ಕಷ್ಟಗಳಲ್ಲಿ, ಕಣ್ಣೀರುಗಳಲ್ಲಿ, ಶೋಧನೆಯಲ್ಲಿ, ವೇದನೆಯಲ್ಲಿ ಹಾದು ಹೋಗುವಾಗ ನಾವು ಭಾಳಷ್ಟು ಸಾರಿ ನಿರಾಶೆಗೊಳಗಾಗಿ ಏನು ಅಂದ್ಕೊಳ್ತೀವಿ ಅಂದರೆ, ದೇವರು ಈ ಸಮಸ್ಯೆನ ಬಗೆಹರಿಸ್ಲಿಕ್ಕೆ ಆಗೋದಿಲ್ವೇನೋ, ಈ ಸಮಸ್ಯೆ ಬಹಳ ದೊಡ್ಡದೇನೋ ಅಂಥೇಳಿ ಭಾಳಷ್ಟು ಸಾರಿ ಅಂದ್ಕೊಂಡ್ಬಿಡ್ತೇವೆ. ನಾವು ಸಮಸ್ಯೆಗಳಿಲ್ದಿದ್ದಾಗ ನಾವು ದೇವರನ್ನ ಮಹಿಮೆ ಪಡಿಸ್ತೇವೆ, ದೇವರನ್ನ ಕೊಂಡಾಡ್ತೇವೆ, ದೇವರನ್ನ ಘನಪಡಿಸ್ತೇವೆ, ಎಲ್ಲವನ್ನೂ ಮಾಡ್ತೇವೆ. ಆದರೆ ಸಮಸ್ಯೆಗಳು ಬಂದಾಗ ನಾವು ದೇವರನ್ನ ಬಿಟ್ಟು ಅಗಲ್ಬಿಡ್ತೇವೆ. ಪ್ರಾರ್ಥನೆ ಜೀವಿತವನ್ನು ಬಿಟ್ಬಿಡ್ತೇವೆ, ಭಕ್ತಿ ಜೀವಿತವನ್ನು ಬಿಟ್ಬಿಡ್ತೇವೆ, ನಂಬಿಕೆ ಜೀವಿತವನ್ನು ಬಿಟ್ಬಿಡ್ತೇವೆ, ಎಲ್ಲವನ್ನೂ ಬಿಟ್ಬಿಡ್ತೇವೆ. ಯಾಕಂತ ಹೇಳಿದ್ರೆ ಸಮಸ್ಯೆ ಬಹಳ ದೊಡ್ಡದಾಗಿ ಕಾಣಿಸ್ತಾ ಇರ್ತದೆ. ಪ್ರಿಯ ದೇವ ಮಗುವೆ, ನಾ ಹೇಳೋದನ್ನು ಜಾಗ್ರತೆ ಕೇಳಿಸ್ಕೋ. ಇಂದು ನಾನು ಮಾತಾಡ್ಲಿಕ್ಕಿರುವಂಥ ವಿಷಯ ಏನಪ್ಪ ಅಂತ ಹೇಳಿದ್ರೆ, ದೇವರು ದೊಡ್ಡವನ ಇಲ್ಲ ಸಮಸ್ಯೆ ದೊಡ್ಡದ ಎಂಬುದಾಗಿ. ಯಾಕಂದ್ರೆ ಇದು ಬಹಳ 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 ಪ್ರಾಮುಖ್ಯವಾದ್ದು. ನಮ್ಮ ಜೀವನದಲ್ಲಿ ಯಾವುದು ದೊಡ್ಡದು ಎಂಬುದಾಗಿ ನಾವು ತಿಳ್ಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯವಾದಾಗಿದೆ. ಬಹಳಷ್ಟು ಸಾರಿ ನಮ್ಮ ಜೀವನಗಳಲ್ಲಿ ಕೆಲವು ಸಾರಿ ದೇವರು ಬಹಳ ದೊಡ್ಡವನಾಗಿ ಕಾಣಿಸ್ತಾನೆ, ಕೆಲವು ಸಾರಿ ಸಮಸ್ಯೆಗಳು ದೊಡ್ಡದಾಗಿ ಕಾಣಿಸ್ತದೆ. ಹಾಗಾದ್ರೆ ಇವತ್ತು ವಾಕ್ಯ ಕೇಳಿಸ್ಕೊಳ್ತಿರುವಂಥ ನಿಮಗೆ ನಾನು ಕೇಳುವಂಥ ಪ್ರಶ್ನೆ ಏನಪ್ಪ ಅಂದ್ರೆ, ನಿಮ್ಮ ಜೀವನದಲ್ಲಿ ದೇವರು ದೊಡ್ಡವನ ಇಲ್ಲ ಸಮಸ್ಯೆಗಳು ದೊಡ್ಡವ? ನಾವು ಹಾಗೆ ನಮ್ಮ ಬೈಬಲನ್ನು ವಿಮೋಚನ ಕಾಂಡಕ್ಕೆ ತಿರುಗಿಸುವುದಾದರೆ, ವಿಮೋಚನ ಕಾಂಡ 12ನೇ ಅಧ್ಯಾಯದಿಂದ ಹಿಡಿದು ಧರ್ಮೋಪದೇಶ ಕಾಂಡ 1ನೇ ಅಧ್ಯಾಯ ತನಕ ಇಸ್ರಾಯೇಲ್ಯರ 40 ವರ್ಷದ ಪ್ರಯಾಣವನ್ನು ಅಲ್ಲಿ ತಿಳಿಸುವಂಥದ್ದಾಗಿದೆ. ಈ 40 ವರ್ಷಗಳ ಪ್ರಯಾಣದಲ್ಲಿ ಇಸ್ರಾಯೇಲರಿಗೆ ದೇವರು ದೊಡ್ಡವನ ಕಣ್ಣ ಅಥವಾ ಸಮಸ್ಯೆ ದೊಡ್ಡದಾಗಿ ಕಾಣ್ತಪ್ಪ ಅನ್ನುವಂಥ ವಿಷಯ ಬರೋದಾದ್ರೆ, ಇವರ ಜೀವನದಲ್ಲಿ ಸಮಸ್ಯೆಯೇ ದೊಡ್ಡದಾಗಿ ಕಾಣಿಸ್ತು. ದೇವರು ದೊಡ್ಡ ದೇಶವಾದಂಥ ಐಗುಪ್ತ ದೇಶವನ್ನು ಹೊಡೆದ, ದೇವರು ದೊಡ್ಡ ಅರಸನಾದಂಥ ಫರೋಹನನ್ನ ಹೊಡೆದ, ದೇವರು ದೊಡ್ಡ ಸೈನ್ಯವಾದಂಥ ಫರೋಹನ ಸೈನ್ಯವನ್ನು ಹೊಡೆದ, ದೇವರು ಕೆಂಪು ಸಮುದ್ರವನ್ನು ಹೊಡೆದ, ದೇವರು ಬಂಡೆ ಒಳಗಿಂದ ನೀರು ಕೊಟ್ಟ, ದೇವರು ಸೀನಾಯಿ ಪರ್ವತದ ಮೇಲೆ ಇಳಿದು ಬಂದ, ದೇವರು ಅವರಿಗೆ ಮನ್ನವನ್ನು ಕೊಟ್ಟ, ದೇವರು ಅವರಿಗೆ ಒಂದು ಲಾವಕ್ಕಿಗಳನ್ನು ಅಥವಾ ಮಾಂಸವನ್ನು ಕೊಟ್ಟ, ದೇವರು 40 ವರ್ಷಗಳ ಕಾಲ ಅವರನ್ನ ನಡೆಸಿದ. ಆದರೆ ಇಸ್ರಾಯೇಲರ ಜೀವಿತಗಳನ್ನು ನೋಡುವಾಗ ದೇವರು ಹಗಲಲ್ಲಿ ಮೇಘಸ್ತಂಭ, ರಾತ್ರಿಯಲ್ಲಿ ಅಗ್ನಿಸ್ತಂಭವಾಗಿ ಅವರ ಸಂಗಡ ಚಲಿಸಿದ್ರು ಸಹ ಇಸ್ರಾಯೇಲರ ಜೀವನದಲ್ಲಿ ಮಾತ್ರ ಬರೇ ಸಮಸ್ಯೆಗಳೇ ದೊಡ್ಡದಾಗಿತ್ತು. ಅವರ ಜೀವನದಲ್ಲಿ ಎಂದಿಗೂ ಸಹ ದೇವರು ದೊಡ್ಡವನಾಗಿ ಕಾಣಿಸ್ಕೊಳ್ಳೇ ಇಲ್ಲ. ದೊಡ್ಡ ದೇವರು ಅವ್ರ ಮುಂದೆ ಇದ್ದ, ದೊಡ್ಡದಾಗಿ ಕಾಣಿಸ್ಕೊಂಡ, ದೊಡ್ಡ ಕಾರ್ಯಗಳನ್ನು ಮಾಡಿದ, ದೊಡ್ಡ ಅದ್ಭುತಗಳನ್ನ ಮಾಡಿದ, ದೊಡ್ಡ ಮಹತ್ ಕಾರ್ಯಗಳನ್ನು ಮಾಡಿದ. ಆದರೆ ಅವರ ದೃಷ್ಟಿಯಲ್ಲಿ ಮಾತ್ರ, ಅವರ ಜೀವನದಲ್ಲಿ ಮಾತ್ರ ದೇವರೆಂದಿಗೂ ಸಹ ದೊಡ್ಡವನಾಗಿ ಕಾಣಿಸ್ಲಿಲ್ಲ. ಬರೀ ಸಮಸ್ಯೆಗಳೇ ದೊಡ್ಡದಾಗಿ ಕಾಣಿಸ್ತು. ಹಾಗಾಗಿ ಅವ್ರು ಏನು ಮಾಡ್ತಾ ಇದ್ರು, ಪ್ರತಿ ಸಮಸ್ಯೆ ಬರುವಾಗ ಬರೇ ಗುನ್ಗುಟ್ಟುವಿಕೆ, ಬರೇ ಗುನ್ಗುಟ್ಟುವಿಕೆ. ಅವ್ರು ಏನು ಮಾಡ್ತಾ ಇದ್ರು, ಪ್ರತಿ ಸಮಸ್ಯೆ ಬಂದಾಗ ಅಯ್ಯೋ ಸಮಸ್ಯೆ ಬಹಳ ದೊಡ್ಡದು, ಈ ದೇವ್ರು ಯಾಕೆ ಕರ್ಕೊಂಡು ಬಂದ್ರು, ಯಾಕೆ ಹೀಗೆ ಮಾಡಿದ್ರು, ಮೋಸ ಯಾಕೆ ನಮ್ಮನ್ನು ಕರ್ಕೊಂಬಂದ, ಆರೋನ ಯಾಕೆ ಕರ್ಕೊಂಬಂದ ಅಂತೇಳಿ ಯಾವಾಗಲೂ ಅವ್ರು ಏನು ಮಾಡ್ತಾ ಇದ್ರು, ಗುನ್ಗುಟ್ಟುವಂಥವರಾಗಿದ್ರು. ಪ್ರಿಯ ದೇವ ಮಗುವೆ, ನಾ ಹೇಳೋದನ್ನು ಜಾಗ್ರತೆ ಕೇಳಿಸ್ಕೊ. ನಿನ್ನ ಜೀವನದಲ್ಲಿ ನೀನು ಸಮಸ್ಯೆಗಳನ್ನು ಬಹಳ ದೊಡ್ಡದಾಗಿ ನೋಡ್ತಾ ಇದ್ದೀಯಾ? ನಾವು ಹಾಗೆ ದಾನಿಯೇಲ ಗ್ರಂಥಕ್ಕೆ ತಿರುಗಿಸೋಣ. ನಮ್ಮ ಬೈಬಲ್ನ ದಾನಿಯೇಲ ಗ್ರಂಥದಕ್ಕೆ ಹೋಗುವಾಗ ದಾನಿಯೇಲ ಮತ್ತು ಶದ್ರೇಕ್, ಮೆಷೇಕ್, ಅಬೇದ್ನೆಗೋ ಅನ್ನುವಂಥ 4 ಜನರ ಕುರಿತಾಗಿ ಬಹು ಸುಂದರವಾಗಿ ಬರೆಯಲ್ಪಟ್ಟಂತ ಒಂದು ಪುಸ್ತಕ ದಾನಿಯೇಲನ ಪುಸ್ತಕವಾಗಿದೆ. ದಾನಿಯೇಲನ ಗ್ರಂಥದಲ್ಲಿ ನಾವು ನೋಡುವಾಗ 1ನೇ ಅಧ್ಯಾಯದಲ್ಲಿ ದಾನಿಯೇಲನು ದೇವರಿಗಾಗಿ ಜೀವಿಸಬೇಕಂತೇಳಿ, ದೇವರೇ ದೊಡ್ಡವನು, ದೇವರನ್ನೇ ಮಹಿಮೆ ಪಡಿಸಬೇಕು ಅನ್ನುವಂಥ ವಿಷಯಕ್ಕೆ ಅವನು ನಿರ್ಧಾರವನ್ನು ತಕ್ಕೊಂಡು ದೇವರನ್ನ ಘನಪಡಿಸಬೇಕು ಅನ್ನುವಂಥ ವಿಷಯಕ್ಕೆ ಬಂದಾಗ, ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಬಾರ್ದು ಅಂತೇಳಿ ನಿರ್ಣಯ ತಕ್ಕೊಂಡು ಅಂದಿನ ದೊಡ್ಡ ದೇಶವಾದಂಥ ಬಾಬೆಲ್ ಸಾಮ್ರಾಜ್ಯ, ಅಂದಿನ ದೊಡ್ಡ ಅರಸನ ಅಂತ ನೆಬೂಕದ್ನೆಚ್ಚರನು ಸಹ ಅವನು ಲೆಕ್ಕಿಸಲಿಲ್ಲ. ಬರೇ ದಾನಿಯೇಲನು ಮಾತ್ರವಲ್ಲ, ದಾನಿಯೇಲನ ಸಂಗಡ ಶದ್ರೇಕ್, ಮೆಷೇಕ್, ಅಬೇದ್ನೆಗೋ ಅನ್ನುವಂಥ ಅವರು ಸಹ ಅದೇ ನಿರ್ಣಯವನ್ನು ತಗೊಳ್ತಾರೆ.
ನಾವು ಹಾಗೆ ಸ್ವಲ್ಪ ದಾನಿಯೇಲ ಗ್ರಂಥದಲ್ಲಿ ಮುಂದೆ ಹೋಗುವಾಗ ಅಲ್ಲಿ ನಾವು ನೋಡುವಾಗ ನೆಬೂಕದ್ನೆಚ್ಚರನು ದೊಡ್ಡದಾದಂಥ ಒಂದು ಸ್ಟ್ಯಾಚ್ಯೂವನ್ನು ಅಥವಾ ವಿಗ್ರಹವನ್ನು ನಿಲ್ಲಿಸುವವನಾಗಿದ್ದಾನೆ. ಅದಕ್ಕೆ ಯಾರೆಲ್ಲ ಅಡ್ಡ ಬೀಳ್ತಾರೋ ಅವರು ಅಡ್ಡ ಬೀಳಬೇಕೆಂಬುದಾಗಿ ಆ ಒಬ್ಬ ಅರಸನು ಆಜ್ಞೆ ಕೊಟ್ಟಾಗ ಶದ್ರಕ್ ಮೆಷಕ್ ಅಬೇದ್ನೆಗೋ ಅವರು ಆ ಆಜ್ಞೆಯನ್ನು ಧಿಕ್ಕರಿಸ್ತಾರೆ. ಯಾಕಂದ್ರೆ ನಮ್ಮ ದೇವರೇ ದೊಡ್ಡವನು ಎಂಬುದಾಗಿ. ನೋಡಿ, ಜಾಗ್ರತೆ ಕೇಳಿಸ್ಕೊಳ್ರಿ, ಅಲ್ಲಿ ಯಾರೆಲ್ಲ ಆ ವಿಗ್ರಹಕ್ಕೆ ಅಡ್ಡ ಬೀಳಲ್ವೋ ಅವರಿಗೆ ಭಯಂಕರವಾದ ಮರಣ ಶಿಕ್ಷೆ ಎಂಬ ಶಾಸನ ಇದ್ದಾಗ್ಯೂ ಸಹ ಆ ಒಂದು ಮರಣಕ್ಕೂ ಸಹ ಅವ್ರು ಭಯಪಡದೆ, ಆ ಒಂದು ಬೆಂಕಿಯ ಕುಂಡಕ್ಕೂ ಸಹ ಅವ್ರು ಭಯಪಡದೆ, ದೇವರಿಗೆ ಭಯಪಟ್ಟು ಎಲ್ಲಾ ಸಮಸ್ಯೆಗಳಿಗಿಂತ, ಅರಸನಿಗಿಂತ, ಬಾಬೆಲ್ ಸಂಸ್ಥಾನಕ್ಕಿಂತ, ಬೆಂಕಿಗಿಂತ, ಆ ಒಂದು ಮರಣಕ್ಕಿಂತ ದೊಡ್ಡವನು ದೇವರು ಎಂಬುದಾಗಿ ಶದ್ರಕ್ ಮೆಷಕ್ ಅಬೇದ್ನೆಗೋ ಅವರು ಅಂದುಕೊಂಡಿದ್ರು. ಬರೇ ಅಷ್ಟು ಮಾತ್ರವಲ್ಲ ಪ್ರಿಯ ದೇವ ಮಗುವೆ, ದಾನಿಯೇಲನನ್ನ ಸಿಂಹದ ಗವಿಗಳಿಗೆ ಹಾಕಬೇಕೆಂಬ ನಿರ್ಣಯ ಹೊರಟಾಗ ಆಗ್ಲೂ ಸಹ ದಾನಿಯೇಲನಿಗೆ ದೇವರೇ ದೊಡ್ಡವನ ಕಣ್ಣೇ ಹೊರತು ಅಂದಿನ ರಾಜನಾಗ್ಲಿ, ಅಂದಿನ ಸಂಸ್ಥಾನವಾಗಲಿ, ಅಂದಿನ ಮರಣ ಶಾಸನವಾಗಲಿ, ಅಂದಿನ ಸಿಂಹಗಳಾಗ್ಲಿ ಯಾವುದು ಅವನಿಗೆ ದೊಡ್ಡದಾಗಿ ಕಾಣಿಸ್ಲಿಲ್ಲ. ಪ್ರಿಯ ದೇವ ಮಗುವೆ, ನಾವು ಇಸ್ರಾಯೇಲರ ಜೀವನ ಮತ್ತು ಈ ಭಕ್ತರ ಜೀವನ, ದಾನಿಯೇಲ, ಶದ್ರಕ್ ಮೆಷಕ್ ಅಬೇದ್ನೆಗೋ ಅನ್ನುವಂಥವರ ಜೀವಿತವನ್ನು ನೋಡುವಾಗ ಈ ಎರಡು ಜೀವಿತಗಳಿಂದ ನಾವು ಕಲಿಯುವಂಥ ಪಾಠ ಏನಂದ್ರೆ, ನೀನು ಇಂದು ಸಮಸ್ಯೆಗಳನ್ನ ದೊಡ್ಡದಾಗಿ ನೋಡ್ತಾ ಇದೆಯಾ, ಇಲ್ಲ ದೇವರನ್ನ ದೊಡ್ಡದಾಗಿ ನೋಡ್ತಾ ಇದೆಯಾ? ಇಸ್ರಾಯೇಲ್ಯರು ದೇವರನ್ನ ದೊಡ್ಡದಾಗಿ ನೋಡಲಿಲ್ಲ, ಸಮಸ್ಯೆಗಳನ್ನ ದೊಡ್ಡದಾಗಿ ನೋಡಿದ್ರು. ಆದರೆ ದಾನಿಯೇಲ, ಶದ್ರಕ್ ಮೆಷಕ್ ಅಬೇದ್ನೆಗೋ ಅನ್ನುವಂಥವ್ರು ಅವರು ದೇವರನ್ನ ದೊಡ್ಡದಾಗಿ ನೋಡಿದ್ರು, ಸಮಸ್ಯೆಗಳನ್ನ ದೊಡ್ಡದಾಗಿ ನೋಡಲಿಲ್ಲ. ಪ್ರಿಯ ದೇವ ಮಗುವೆ, ನಾವಿವತ್ತು ದೇವರನ್ನ ದೊಡ್ಡವನನ್ನಾಗಿ ನೋಡ್ತಾ ಇದ್ದೇವಾ, ಇಲ್ಲ ಸಮಸ್ಯೆಯನ್ನ ದೊಡ್ಡದನ್ನಾಗಿ ಮಾಡ್ತಾ ಇದ್ದೇವಾ? ಯಾಕಂದ್ರೆ ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಬಂದಾಗ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ದೇವರು ಬಹಳ ಚಿಕ್ಕವನಾಗಿ ಕಾಣಿಸ್ಬಿಡ್ತಾನೆ, ಸಮಸ್ಯೆನೇ ಬಹಳ ದೊಡ್ಡದಾಗಿ ನಮಗೆ ಕಾಣಿಸಿ ನಾವು ಸಮಸ್ಯೆಯಲ್ಲಿ ಚಿಂತೆಗೊಳಗಾಗಿ, ಸಮಸ್ಯೆಯಲ್ಲಿ ಕೊರಗ್ತಾ, ಸಮಸ್ಯೆಯಲ್ಲಿ ಕೂರ್ತಾ, ಸಮಸ್ಯೆಯಲ್ಲಿ ಡಿಪ್ರೆಷನ್ಗೆ ಹೋಗಿ ನಮ್ಮ ಜೀವನದಲ್ಲಿ ಎದ್ದೇಳದ ಹಾಗೆ ನಾವು ಆಗ್ಬಿಡ್ತೇವೆ. ಪ್ರಿಯ ದೇವ ಮಗುವೆ, ಜಾಗ್ರತೆ ಕೇಳಿಸ್ಕೊಳ್ರಿ. ಇಸ್ರಾಯೇಲರ ಜೀವನದಲ್ಲಿ ನಾವು ನೋಡುವಾಗ ಅವರಿಗೆ ಸಮಸ್ಯೆಗಳೇ ದೊಡ್ಡದಾಗಿದ್ವು, ಸಮಸ್ಯೆಗಳೇ ದೊಡ್ಡದಾಗಿತ್ತು. ದೇವರು ಎಷ್ಟು ಮಾತ್ರಕ್ಕೂ ಅವರಿಗೆ ದೊಡ್ಡವನ ಕಾಣಿಸ್ಲೇ ಇಲ್ಲ. 40 ವರ್ಷಗಳ ಕಾಲ ದೇವರು ಇಸ್ರಾಯೇಲರನ್ನ ಅರಣ್ಯದಲ್ಲಿ ನಡೆಸಿದಾಗ್ಯೂ ಸಹ ಇಸ್ರಾಯೇಲರಿಗೆ ಬರೀ ಸಮಸ್ಯೆಗಳು ದೊಡ್ಡದಾಗಿ ಕಾಣಿಸ್ತೇ ಹೊರತು ದೇವರು ದೊಡ್ಡವನ ಕಾಣಿಸ್ಲಿಲ್ಲ. ನಾವು ಅದೇ ರೀತಿಯಲ್ಲಿ ದಾನಿಯೇಲ ಗ್ರಂಥದಲ್ಲಿರುವಂಥ ದಾನಿಯೇಲ, ಶದ್ರಕ್ ಮೆಷಕ್ ಅಬೇದ್ನೆಗೋ ಅವ್ರನ್ನ ನೋಡುವಾಗ ಅವರಿಗೆ ದೇವರು ದೊಡ್ಡವನ ಕಂಡ, ಸಮಸ್ಯೆ ದೊಡ್ಡದಾಗಿ ಕಾಣಲಿಲ್ಲ. ಪ್ರಿಯ ದೇವ ಮಗುವೆ, ಅವರು ದೇವರು ದೊಡ್ಡವನ ಕಂಡದ್ರಿಂದ ದೇವರ ಸಾಕ್ಷಿಗಳಾಗಿ ನಿಂತ್ಕೊಂಡ್ರು. ಇಸ್ರಾಯೇಲರಿಗೆ ಸಮಸ್ಯೆಗಳೇ ದೊಡ್ಡದಾಗಿ ಕಂಡದ್ರಿಂದ ಅವರೆಂದಿಗೂ ಸಹ ಒಂದು ತಪ್ಪಾದಂತ ಸಾಕ್ಷಿಯಾಗಿ ನಿಂತ್ಕೊಂಡ್ಬಿಟ್ರು. ಪ್ರಿಯ ದೇವ ಮಗುವೆ, ನಾ ಹೇಳೋದನ್ನು ಜಾಗ್ರತೆ ಕೇಳಿಸ್ಕೊ. ನಿನ್ನ ಜೀವನದಲ್ಲಿ ಸಮಸ್ಯೆ ದೊಡ್ಡದ, ದೇವರು ದೊಡ್ಡವನ? ಪ್ರಿಯ ದೇವ ಮಗುವೆ, ಸಮಸ್ಯೆ ಏನು ಅಲ್ಲ. ನನ್ನ ಜೀವನದಲ್ಲೂ ಸಹ ಬಹಳಷ್ಟು ಸಾರಿ ಸಮಸ್ಯೆ ದೊಡ್ಡದಾಗಿ ಕಾಣಿಸ್ತದೆ, ಆದರೆ ಸಮಸ್ಯೆ ಏನು ಅಲ್ಲ. ಸಮಸ್ಯೆಗಿಂತ ದೊಡ್ಡವನು ದೇವರಾಗಿದ್ದಾನೆ. ದೇವರು ಭೂಮಿ ಪಾದಪೀಠ, ಆಕಾಶ ಸಿಂಹಾಸನ ಎಂಬುದಾಗಿ ಹೇಳುವವನಾಗಿದ್ದಾನೆ. ಆ ದೇವರು, ನೀನು ಮತ್ತು ನಾನು ನಂಬಿರುವಂತ ದೇವರು ಮಹೋನ್ನತನಾದ ದೇವರಾಗಿದ್ದಾನೆ. ನೀನು ಮತ್ತು ನಾನು ನಂಬಿರುವಂತ ದೇವರು ಸರ್ವಶಕ್ತನಾದ ದೇವರಾಗಿದ್ದಾನೆ. ನೀನು ಮತ್ತು ನಾನು ನಂಬಿರುವಂತ ದೇವರು ಸರ್ವಜ್ಞಾನಿಯಾದ ದೇವರಾಗಿದ್ದಾನೆ. ನೀನು ಮತ್ತು ನಾನು ನಂಬುವಂತ ದೇವರು ಸರ್ವವ್ಯಾಪ್ತಿಯಾದ ದೇವರಾಗಿದ್ದಾನೆ. ದೇವರು ಮಹೋನ್ನತನು, ದೇವರು ದೊಡ್ಡವನಾಗಿದ್ದಾನೆ. ದೇವರಿಗಿಂತ ದೊಡ್ಡದು ಲೋಕದಲ್ಲಿ ಎಲ್ಲೂ ಇಲ್ಲ. ದೇವರೊಳಗೆ ಎಲ್ಲ ಇದೆ, ದೇವರ ಮೇಲೆ ಏನೂ ಇಲ್ಲ. ಹಾಗಾದ್ರೆ ದೇವರಿನೆಷ್ಟು ದೊಡ್ಡವನಿರ್ಬೋದು ಒಂದ್ಸತಿ ನೀನು ಕಲ್ಪನೆ ಮಾಡ್ಕೊಂಡು ನೋಡ್ಕೋ. ದೇವರು ಎಷ್ಟು ದೊಡ್ಡವನಿರ್ಬೇಕೆಂಬುದಾಗಿ ಒಂದ್ಸಾರಿ ನೀನು ಕಲ್ಪನೆ ಮಾಡಿ ನೋಡು. ಪ್ರಿಯ ದೇವ ಮಗುವೆ, ಇಲ್ಲ ಇಲ್ಲ ಇಲ್ಲ, ನಿನ್ ಮುಂದಿರುವಂತ ಸಮಸ್ಯೆ ದೊಡ್ಡದಲ್ಲ, ಅದನ್ನ ದೇವರು ಒಡೆದು ಹಾಕ್ತಾನೆ. ದೇವರು ದೊಡ್ಡವನು, ದೇವರು ದೊಡ್ಡವನು. ಇದನ್ನ ನಂಬು. ಎಲ್ಲಾ ಸಮಸ್ಯೆಗಳು ನಿನ್ನ ಜೀವನದಿಂದ ಹೊರಟು ಹೋಗುವಂತವುಗಳಾಗಿವೆ. ಬನ್ನಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಉಳ್ಳ ಸ್ವರ್ಗೀಯ ತಂದೆ ಆದ ದೇವರೇ, ನಮ್ಮ ಜೀವನದಲ್ಲಿ ಸಮಸ್ಯೆಗಳು ದೊಡ್ಡದಲ್ಲ, ನೀನೇ ದೊಡ್ಡದು, ನೀನೇ ದೊಡ್ಡವನು ಎಂಬುದಾಗಿ ನೋಡುವಂತೆ, ನಂಬುವಂತೆ ನಮಗೆ ಸಹಾಯ ಮಾಡು. ನಿನ್ನ ಮಕ್ಕಳು ಯಾರೆಲ್ಲ ವಾಕ್ಯ ಕೇಳಿಸ್ಕೊಂಡಿದ್ದಾರೋ ಆ ಮಕ್ಕಳನ್ನ ಆಸ್ವಾದಿಸು, ಆ ಮಕ್ಕಳನ್ನ ಮುಟ್ಟು, ಆ ಮಕ್ಕಳನ್ನ ಸಂಧಿಸು. ಆ ಮಕ್ಕಳು ನಿನ್ನನ್ನೇ ದೊಡ್ಡವನ್ನಾಗಿ ಮಾಡಿ ನಿನ್ನನ್ನೇ ಮೇಲಿಡುವಂತೆ ನಿನ್ನ ಮಕ್ಕಳಿಗೆ ಸಹಾಯ ಮಾಡಬೇಕೆಂಬುದಾಗಿ ಹೇಳಿ ಎಲ್ಲವನ್ನು ನಿನ್ನ ಪಾಸನಲ್ಲಿ ಅರ್ಪಿಸಿಕೊಡ್ತಾ ಯೇಸು ಕರ್ತನ ಹೆಸರಿನಲ್ಲಿ ಬೇಡ್ತೇವೆ ಪರಲೋಕದ ತಂದೆ. ಆಮೇನ್, ಆಮೇನ್, ಆಮೇನ್. ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.